ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಗೌನ್ಸ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ಯಾವ್ದ್ಯಾವ್ದು ಗೌನ್ಸ್ ಇದೆ ಅಂತ. ಇವೆಲ್ಲ ರೆಡಿಮೇಡ್ ಗೌನ್ಸ್ ಅಂದ್ಕೊಂಡ್ರ ನೋ. ಇವತ್ತಿನ ವ್ಲಾಗ್ನ ವಿಶೇಷ ಏನಂದರೆ ಈ ಗೌನ್ಸ್ ಎಲ್ಲ ಕೂಡ ಸ್ಯಾರೀಸಿಂದ ಸ್ಟಿಚ್ ಆಗಿರುವಂತಹ ಗೌನ್ಸ್ಗಳು. ಯಾವ್ಯಾವ ಗೌನ್ಸ್ ಯಾವ್ಯಾವ ಸ್ಯಾರಿಯಿಂದ ಸ್ಟಿಚ್ ಆಗಿದೆ ಅಂತ ಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತೀನಿ. ಆ್ಯಂಡ್ ಯಾವ್ಯಾವ ಗೌನ್ಸ್ ನನ್ನ ಹತ್ರ ಇದೆ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಗೌನ್ ಯಾವುದಂತ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಆಲ್ಮೋಸ್ಟ್ 200 ಸಬ್ಸ್ಕ್ರೈಬರ್ಸ್ ನಿಯರ್ ಇದ್ದೀವಿ. ಸೊ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾ ತಡ ಮಾಡಿದಿರ ಕ್ವಿಕ್ಕಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮೊದಲನೇ ಗೌನ್ನ ನಿಮ್ಗೆ ಇವಾಗ ತೋರಿಸ್ಲಾ. ನಾನು 8 ಗೌನ್ಸ್ನ ನಿಮಗೆ ಇವತ್ತು ತೋರಿಸ್ತಿದ್ದೀನಿ. ಆ್ಯಂಡ್ ಇವನ್ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ಯಾರೀಸ್ ಕನ್ವರ್ಟೆಡ್ ಇಂಟು ಗೌನ್ಸ್ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನು ಮೊದಲನೇ ಗೌನ್ನ ನಿಮ್ಗೆ ಇವತ್ತು ತೋರಿಸ್ತಿದ್ದೀನಿ. ನಾನು ಫಸ್ಟ್ ತೋರಿಸ್ತಿರೋಂಥ ಗೌನು ಇದು. ಈ ಗೌನು ನನಗೆ ರೀಸೆಂಟಾಗಿ ಸಿಕ್ಕಿರೋಂಥ ಗೌನು. ಇದು ನನ್ನ ಬರ್ಡೇಗೆ ಗಿಫ್ಟ್ ಆಗಿರುವಂಥ ಗೌನು. ಇದನ್ನು ಕೂಡ ಸ್ಯಾರಿಯಿಂದ ಸ್ಟಿಚ್ ಮಾಡಿ ನನಗೆ ಗಿಫ್ಟ್ ಮಾಡಿದ್ದಾರೆ. ಓಕೆ, ಈ ಗೌನ್ನ ವೇರ್ ಮಾಡಿಕೊಂಡು ಯಾವ ಥರ ಕಾಣಿಸುತ್ತೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಇದನ್ನ ವೇರ್ ಮಾಡ್ಕೊಂಡು ಬರ್ತೀನಿ. ಈ ಗೌನ್ ಹೇಗೆ ಕಾಣುತ್ತೆ ಅಂತ ನೋಡಿದ್ರಲ್ಲ. ಈಗ ನೆಕ್ಸ್ಟ್ ಗೌನ್ ತೋರಿಸ್ತೀನಿ. ಈಗ ಆಗಿರೋವೆಲ್ಲ ಸೆಳಗಿಬಿಡ. ಓಕೆ, ನಮ್ಮ ಎರಡನೇ ಗೌನ್ನ ನಿಮ್ಗೆ ತೋರಿಸ್ತಿದ್ದೀನಿ. ಇದು ನಮ್ಮ ಎರಡನೇ ಗೌನು. ಈ ಗೌನ್ ಕೂಡ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಈ ಒಂದು ಕ್ಲಾತ್ ಕೂಡ ಆಫೀಸ್ ಯೂಸ್ ಸ್ಯಾರೀಸ್ ಎಲ್ಲ ಬರುತ್ತಲ್ಲ, ಸಿಂಪಲ್ ಆಗಿ ಡೈಲಿ ವೇರ್ಸು ಮನೆಯಲ್ಲಿ ಯೂಸ್ ಮಾಡೋ ಸ್ಯಾರೀಸಿಂದ ಕನ್ವರ್ಟ್ ಮಾಡಿರೋದು. ಯುನೋ, ಈ ಒಂದು ಸಿಂಪಲ್ ಸ್ಯಾರಿಯಿಂದ ಇಷ್ಟು ಸುಂದರವಾಗಿರೋ ಗೌನ್ ರೆಡಿ ಆಗಿದೆ. ಇದು ನೋಡೋಕೆ ಹಿಂಗೆ ಕಾಣುತ್ತೆ, ವೇರ್ ಮಾಡಿದ್ರೆ ತುಂಬ ಚೆಂದ ಕಾಣುತ್ತೆ. ಈ ಗೌನ್ನ ಕೂಡ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಓಕೆ, ಈ ಗೌನ್ ಯಾವ ಥರ ಕಾಣುತ್ತೆ ಅಂತ ನೀವು ನೋಡಿದ್ರಲ್ವಾ. ಈಗ ನಾವು ನಮ್ಮ ನೆಕ್ಸ್ಟ್ ಗೌನ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಗೌನ್ ಯಾವುದಂದ್ರೆ ಇದು ಹೆಂಗೆಂಗೋ ಟರ್ನ್ ಮಾಡಿಬಿಟ್ಟಿದ್ದೀನಿ. ವೆಯ್ಟ್. ಓಕೆ, ಇದು ನಮ್ಮ ಮುಂದಿನ ಗೌನು. ಇದು ಈ ಗೌನು ಕೂಡ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಎಲ್ಲ ಆಲ್ಮೋಸ್ಟ್ ನಾನು ತೋರಿಸ್ತಿರೋದೆಲ್ಲ ರೆಗ್ಯುಲರ್ ಆಫೀಸ್ ಯೂಸ್ ಸ್ಯಾರೀಸು, ರೆಗ್ಯುಲರ್ ಸ್ಯಾರೀಸ್ ಏನಿರುತ್ತೆ ಅದರಿಂದ ಸ್ಟಿಚ್ ಆಗಿರುವಂತಹ ಗೌನ್ಸ್ಗಳೇ ಜಾಸ್ತಿ ಇರೋದು. ಸೊ ಈ ಕ್ಲಾತು ಕೂಡ ಏನೋ ತುಂಬ ಸಾಫ್ಟಾಗಿ ಡೈಲಿ ವೇರ್ಸ್ ಇರುತ್ತಲ್ಲ ಅಂಥ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಇದು ಡಬಲ್ ಕಲರಿಂದ ಸ್ಟಿಚ್ ಮಾಡಿಸಿದ್ದಾರೆ ನೋಡಿ, ಚೆನ್ನಾಗಿದೆ. ಏನೋ ನನಗೆ ಬ್ಲ್ಯಾಕ್ ಕಲರ್ ಚೆಂದ ಕಾಣುತ್ತೆ. ಸೊ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಬಟ್ಟೆನ ನಾನು ನನ್ನ ಹಳೆ ಬ್ಲಾಗು ದಿಲೀಪ್ ಬರ್ಡೇ ಅಂತ ಒಂದು ಬ್ಲಾಗ್ ಮಾಡಿದ್ದೆ, ಅದ್ರಲ್ಲಿ ಹಾಕ್ಕೊಂಡಿದ್ದೆ. ಯಾರು ಆ ಬ್ಲಾಗ್ನ ನೋಡಿದ್ರೆ ನೋಡ್ಕೊಬನ್ನಿ. ಓಕೆ, ಈ ಗೌನ್ನ ವೇರ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಓಕೆ, ಈ ಗೌನ್ ಯಾವ ಥರ ಕಾಣಿಸ್ತಾ ಅಂತ ನೋಡಿದ್ರಲ್ಲ. ಈಗ ನಮ್ಮನ್ನ ಮುಂದಿನ ಗೌನ್ಗೆ ಹೋಗೋಣ. ಇದು ನೋಡಿ, ಇಲ್ಲಿ ಚಂದ ಇದೆ ಅಲ್ಲ ಇದು. ಸೊ ದಿಸ್ ಇಸ್ ಲೈಕ್ ಸ್ಟೋನ್ ಸ್ಯಾರಿಯಿಂದ ಸ್ಟಿಚ್ ಮಾಡಿಸಿರುವಂತಹ ಗೌನು. ಇದು ಸ್ವಲ್ಪ ಹಳೇದಾಗಿದೆ, ಬಟ್ ಹಂಗೂ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಗೌನ್ ಕೂಡ ಸ್ಯಾರಿಯಿಂದ ಸ್ಟಿಚ್ ಆಗಿರೋದು. ಇದು ಸ್ವಲ್ಪ ಸ್ಟೋನ್ ಸ್ಯಾರಿಯಿಂದ ಸ್ಟಿಚ್ ಆಗಿರೋದು. ಈ ಗೌನ್ ಯಾವ ಥರ ಕಾಣುತ್ತೆ ಅಂತ ಈಗ ವೇರ್ ಮಾಡ್ಕೊಬಂದು ತೋರಿಸ್ತೀನಿ. ಈ ಸ್ಲೀವ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಹಳೇದ್ರಾಗಿರೋದ್ರಿಂದ ಡಿಮ್ ಕಾಣುತ್ತೆ, ಬಟ್ ಚೆನ್ನಾಗಿದೆ. ಓಕೆ, ಈ ಗೌನ್ನ ವೇರ್ ಮಾಡ್ಕೊಂಡು ಇವಾಗ ನಿಮಗೆ ತೋರಿಸ್ತೀನಿ. ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಿದ್ರಲ್ಲ. ಈಗ ನಮ್ಮ ನೆಕ್ಸ್ಟ್ ಗೌನ್ಗೆ ಹೋಗೋಣ. ನಮ್ಮ ಮುಂದಿನ ಗೌನ್ ಯಾವುದಂದ್ರೆ ಇದು.
ಓಕೆ, ಇದು ರೆಡ್ ಕಲರ್ ಗೌನು. ಈ ಗೌನು ಕೂಡ ಚಂದ ಕಾಣುತ್ತೆ ವೇರ್ ಮಾಡಿದ್ರೆ. ಇದನ್ನು ಕೂಡ ಸಿಂಪಲ್ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಲೈಕ್ ಕ್ಯಾಶುವಲ್ ವೇರ್ ಏನಿರುತ್ತೆ ಅದರೆಲ್ಲ ಸ್ಟಿಚ್ ಆಗಿರೋದು ಸಿಂಪಲ್ ಕ್ಲಾತಿಂದ. ಈ ನಮ್ಮ ಅಮ್ಮಂದಿರೆಲ್ಲ ಉಟ್ಕೋತಾರಲ್ಲ ಆಫೀಸ್ ಯೂಸ್, ಆ ಥರ ಸ್ಯಾರಿಯಿಂದ ಸ್ಟಿಚ್ ಆಗಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ರೆಡ್ ಕಲರು. ಸೊ ಇದು ಶಾರ್ಟ್ ಸ್ಲೀವ್ ಸಿಕ್ಬಿಟ್ಟು ಹೊಲಿಸಿರೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಕೂಡ ವೇರ್ ಮಾಡಿ ನಿಮ್ಗೆ ಇವಾಗ ತೋರಿಸ್ತೀನಿ. ಯಾ, ಹಾಂ, ನೋಡಿದ್ರಲ್ಲ ಈ ಗೌನ್ ಯಾವ ಥರ ಕಾಣಿಸುತ್ತೆ ಅಂತ. ಈಗ ನಮ್ಮ ನೆಕ್ಸ್ಟ್ ಗೌನ್ಗೆ ಹೋಗೋಣ. ಎಲ್ಲ ತೆಗ್ದ ಕಡೆ ಬಿಸಾಕ್ತಾ ಇದ್ದೀನಿ, ಮತ್ತೆ ನಾನೇ ಮಡಚಬೇಕು. ಓಕೆ, ನಮ್ಮ ನೆಕ್ಸ್ಟ್ ಗೌನ್ ಇದು ಹೊಸ ಗೌನು. ಇದನ್ನು ಕೂಡ ಸ್ಯಾರಿಯಿಂದ ಸ್ಟಿಚ್ ಆಗಿರೋದು, ಆದರೆ ನಾರ್ಮಲ್ ಆಫೀಸ್ ವೇರ್ ಸ್ಯಾರಿಯಿಂದ ಸ್ಟಿಚ್ ಆಗಿಲ್ಲ. ಲೈಕ್ ಅಜ್ಜಿದಿರೆಲ್ಲ ಹಾಕೋತಾರಲ್ವ ಬಾರ್ಡರ್ ಸೀರೆಸ್ ಎಲ್ಲ, ಅಂಥ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಏನಂತಾರೋ ಥರ ಸ್ಯಾರಿ, ಡುಮ್ಮಿಗೆ ಬರುತ್ತವಲ್ಲ ಸ್ಯಾರೀಸ್, ಬಾರ್ಡರ್ ಸ್ಯಾರೀಸ್ ಇರುತ್ತಲ್ಲ ಅಂಥ ಸ್ಯಾರಿಯಿಂದ ಸ್ಟಿಚ್ ಆಗಿರುವಂತಹ ಗೌನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ನೇ ಕಲರೇ ಚೆನ್ನಾಗಿದೆ. ಸೊ ಗೌನಿನ ಚೆನ್ನಾಗೇ ಕಾಣಿಸುತ್ತೆ. ಸೊ ಇದಕ್ಕೆ 3/4 ಸ್ಲೀವ್ಸ್ ಇದೆ. ಯಾ, ಈ ಥರ ಸ್ಟಿಚ್ ಆಗಿದೆ. ಇದೊಂದು ಲೈಟಾಗಿ ಒಂದು ಬಫ್ ಇಟ್ಸ್ಬಿಟ್ಟು ಸ್ಟಿಚ್ ಆಗಿದೆ. ಆ್ಯಂಡ್ ಈ ಒಂದು ಗೌನ್ ಯಾವ ಥರ ಕಾಣುತ್ತೆ ಅಂತ ಇವಾಗ ನಿಮಗೆ ವೇರ್ ಮಾಡಿ ತೋರಿಸ್ತಿದ್ದೀನಿ. ಈ ಗೌನ್ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊ ಬಂದ್ರಿ ಅಲ್ವಾ. ಇವಾಗ ಏನೋ ನೆಕ್ಸ್ಟ್ ಗೌನ್ನ ತೋರಿಸ್ತಿದ್ದೀನಿ. ಐ ಥಿಂಕ್ ಫೈನಲ್ ಗೌನ್ ಅನಿಸುತ್ತೆ. ಸೊ ಇದೊಂಥರ ರೀಸೆಂಟ್ ಗೌನ್, ಹೊಸ ಗೌನು, ಚೆನ್ನಾಗಿ ಕಾಣಿಸುತ್ತೆ. ನಾನು ಅದರ ಬೇರೆ ಅದರ ಬ್ಲಾಗ್ಗೆ ಹಾಕ್ಕೊಂಡು ಬ್ಲಾಗ್ ಮಾಡ್ತೀನಿ. ಇದು ಈ ಬ್ಲ್ಯಾಕ್ ಗೌನ್ನ ನೀವು ನನ್ನ ರೀಲ್ಸಲ್ಲಿ ನೋಡಿರ್ತೀರ. ದಟ್ ಈಸ್ ಏ ನವಿಲೆ, ಆ ಸಾಂಗಲ್ಲಿ ರೀಲ್ಸ್ಗೆ ಹಾಕ್ಕೊಂಡಿದ್ದೆ. ಯಾರಾದರೂ ಆ ರೀಲ್ಸ್ನ ನೋಡಿಲ್ಲ ಅಂದರೆ ನನ್ನ ಶಾರ್ಟ್ಸ್ ಫೀಡಲ್ಲಿ ರೀಲ್ಸ್ ಇದೆ ನೋಡಿ. ಈ ಡ್ರೆಸ್ಸಲ್ಲಿ ಮಾಡಿರೋಂತಹ ರೀಲ್ಸ್ ಇದೆ. ಆ್ಯಂಡ್ ಇದನ್ನು ಕೂಡ ಸ್ವಲ್ಪ ಸಮ್ವಾಟ್ ಓಲ್ಡ್ ಗೌನು. ಇದು ನಾನು ಆಫೀಸ್ಗೆಲ್ಲ ಹಾಕೊಂಡು ಹೋಗ್ತಿದ್ದೆ, ಬಟ್ ಚೆನ್ನಾಗಿದೆ. ಸ್ಯಾರೀಸಿಂದ ಸ್ಟಿಚ್ ಆಗಿರೋ ಗಟ್ಟಿಗೂ ಇರ್ತವೆ, ಕಿತ್ತೋಗೋದಿಲ್ಲ. ಆ್ಯಂಡ್ ಈವನ್ ಕಲರ್ ಕೂಡ ಹೋಗೋದಿಲ್ಲ. ಆಲ್ಮೋಸ್ಟ್ ಐ ವಿಲ್ ಪ್ರಿಫರ್ ಸ್ಯಾರಿಯಿಂದ ಸ್ಟಿಚ್ ಆಗಿರೋ ಗೌನ್ಸ್. ರೆಡಿಮೇಡ್ ತೊಗೊಂಡ್ರೆ ಬೇಗ ಕಿತ್ತೋಗ್ಬಿಡುತ್ತೆ, ಡಲ್ ಆಗುತ್ತೆ, ಆ ಥರ ಏನಾದರೂ ಆಗುತ್ತೆ. ಸೊ ಇದ್ರ ಆಲ್ಮೋಸ್ಟ್ ಹೊಲ್ಕೊಟ್ಟು 3 ವರ್ಷ ಆಗಿರಬಹುದು. ಐ ಥಿಂಕ್ ಅಟ್ಲೀಸ್ಟ್ 2 ಇಯರ್ಸ್ ಆದರೂ ಆಗಿದೆ. ಕಲರು ಹಂಗೆ ಇದೆ, ಏನು ಇದೇ ಆಗಿಲ್ಲ. ಆ್ಯಂಡ್ ಬ್ಲ್ಯಾಕ್ ನನಗಿಷ್ಟ ಕೂಡ. ಸೊ ಇದು ನಮ್ಮ ನೆಕ್ಸ್ಟ್ ಗೌನು. ಇದನ್ನ ಕೂಡ ವೇರ್ ಮಾಡ್ಕೊಂಡು ತೋರಿಸ್ತೀನಿ. ಈ ಗೌನ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿದ್ರಲ್ಲ. ಇವಾಗ ನಿಮಗೆ ನನ್ನ ಫೈನಲ್ ಗೌನ್ನ ತೋರಿಸ್ತಿದ್ದೀನಿ. ಸೊ ಇವತ್ತಿನ ಸೆಷನ್ಗೆ 7-8 ಗೌನ್ಸ್ ಅಂತ ಪ್ಲಾನ್ ಇದ್ದಿದೆ ತೋರಿಸೋದಕ್ಕೆ. ಸೊ ಇವಾಗ ನನ್ನ ಫೈನಲ್ ಗೌನ್ನ ತೋರಿಸ್ತಿದ್ದೀನಿ. ತೊಗೊಬರ್ತೀನಿ, ಅಲ್ಲಿದ್ದೆ ಅದೊಂದು ಮಿಸ್ ಆಗಿಬಿಟ್ಟು ಎದ್ಕೂ ಬಂದಿಲ್ಲ. ಫೈನಲ್ ಗೌನ್ನ ತೋರಿಸ್ತಿದ್ದೀನಿ. ಇದು ಉಲ್ಟಾ ಆಗ್ಬಿಡಿದ್ರೆ ಸೀದಾ ಮಾಡ್ಬಿಟ್ಟು ತೋರಿಸ್ತೀನಿ. ಇದ್ರ ಬಗ್ಗೆ ಓಕೆ, ನಮ್ಮ ಕೊನೆಯ ಗೌನ್ ಯಾವುದಂದರೆ ಇದು ರೀಸೆಂಟ್ ಗೌನೇ, 1 ಮಂತ್ ಆಗಿರ್ಬೋದು ಅಷ್ಟೇ ಸ್ಟಿಚ್ ಆಗಿ. ಈ ಗೌನ್ನ ನಾನು ಯುಗಾದಿ ಹಬ್ಬಕ್ಕೋಸ್ಕರ ಸ್ಟಿಚ್ ಮಾಡಿಸಿದೆ. ಈ ಸ್ಯಾರಿ ಕೂಡ ಆಫೀಸ್ ವೇರ್ ಸ್ಯಾರಿ ಅಥವಾ ರೆಗ್ಯುಲರ್ ಸ್ಯಾರೀಸ್ ಅಂತಾರೆ, ಆ ಥರ ಸ್ಯಾರಿ ಸ್ಟಿಚ್ ಮಾಡಿಸಿರೋದು. ಈ ಸ್ಯಾರಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ರು. ನಾನು ಅದು ಸ್ಯಾರಿಯಾಗಿ ಹೊಲಿಸ್ಕೊಂಡ್ರು ಕೂಡ ನಾನು ಮನೇಲಿರುವಾಗ ಸ್ಯಾರೀಸ್ ವೇರ್ ಮಾಡಲ್ಲ. ಸೊ ಅದಕ್ಕೆ ನಾನು ಅದನ್ನ ಗೌನಾಗಿ ಕನ್ವರ್ಟ್ ಮಾಡಿಸ್ಕೊಂಡೆ. ನಾನು ಇದರಲ್ಲಿ ಪರ್ಟಿಕ್ಯುಲರಾಗಿ ಏನು ಹೇಳಿದೆ ಅಂದರೆ ಸ್ಲೀವ್ಸ್ ಇದೇ ಥರ ಲಾಂಗ್ ಇರೋದೇ ಬೇಕಂತ ಹೇಳಿದ್ದೆ. ಸೊ ನಾನು ಇಷ್ಟ ಹೇಳಿದ್ದೆ ಸ್ಲೀವ್ಸ್ ಇಲ್ಲಿ ಲಾಕ್ ಆಗೋ ಥರ ಮಾಡಿ ಅಂತ. ಅವ್ರು ಇನ್ನೂ ಎಕ್ಸ್ಟೆನ್ಷನ್ ಆಗಿ ಈ ಥರ ಎಲ್ಲ ಮಾಡಿಕೊಟ್ಟಿದ್ರು. ಚೆನ್ನಾಗಿದೆ ಇದು. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಗೌನ್. ಇದು ಹಾಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ.
ಗೌನ್ ಯಾವ ಥರ ಕಾಣಿಸುತ್ತೆ ಅಂತ. ಯಾ ಸೊ ನಾನು ಇಷ್ಟು ಗೌನ್ಸ್ ಏನು ತೋರಿಸ್ದೆ ಇಷ್ಟೋ ತನಕ ತೋರಿಸ್ತಿದ್ದೀನಿ. ಸೊ ನಾನು ಇಷ್ಟೆಲ್ಲ ಗೌನ್ಸ್ ತೋರಿಸ್ದೆ ಅಲ್ಲ, ಎಲ್ಲ ಗೌನ್ಸು ಕೂಡ ಸ್ಯಾರೀಸಿಂದ ಸ್ಟಿಚ್ ಆಗಿರುವಂತಹ ಗೌನ್ಸು, ಯಾವುದು ರೆಡಿಮೇಡ್ ಅಲ್ಲ. ಸೊ ಸ್ಯಾರೀಸಿಂದ ಇಷ್ಟು ಚಂದ ಗೌನ್ಸ್ ಹೊಲಿಸ್ಕೋಬೋದಲ್ವಾ. ನಿಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ಆಫೀಸ್ ವೇರ್ ಸ್ಯಾರೀಸು ಅದು ಇದು ಸ್ಯಾರೀಸ್ ಇದ್ದರೆ ಈ ಥರ ಗೌನ್ಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಕ್ವಾಲಿಟಿಯಾಗಿರುತ್ತೆ ರೆಡಿಮೇಡ್ ತೊಗೊಳೋದ್ಕಿಂತ. ಆ್ಯಂಡ್ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಈ ಥರ ರೆಡಿಮೇಡ್ ಗೌನ್ಸ್ಗಿಂತ ಸ್ಟಿಚ್ಡ್ ಗೌನ್ಸ್ನೇ ಪ್ರಿಫರ್ ಮಾಡೋದು. ಆ್ಯಂಡ್ ಇನ್ ಕೇಸ್ ಯಾರಾದರೂ ಸ್ಯಾರೀಸ್ನ ಬೈ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ, ಆಫೀಸ್ ವೇರ್ ಸ್ಯಾರೀಸ್ ಎಲ್ಲ, ನಾನು ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾ ಅಕೌಂಟ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಿಮಗೆ ಜಸ್ಟ್ 399 ರುಪೀಸಿಂದ ಸ್ಟಾರ್ಟ್ ಆಗಿ 1000ವರೆಗೂ ಎಲ್ಲ ಟೈಪ್ಸ್ ಆಫ್ ಸ್ಯಾರೀಸ್ ಅವೈಲಬಲ್ ಇದೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡೋಂಗಿದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ ಹೋಗ್ಬಿಟ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡಿ. ನೀವು ಸ್ಯಾರಿಯಾಗೂ ಉಟ್ಕೋಬಹುದು, ಅಥವಾ ನಾನು ಈಗ ತೋರಿಸಿದಂಥ ಐಡಿಯಾಯಿಂದ ಈ ಥರ ಗೌನ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತಿರುವಂತಹ ಲಿಂಕ್ನ ಕೂಡ ಕ್ಲಿಕ್ ಮಾಡಿ ಆ ಪೇಜ್ನ ಕೂಡ ಫಾಲೋ ಮಾಡಿ. ದಟ್ ಈಸ್ ಅವರ್ ನ್ಯೂ ಇನ್ಸ್ಟಾಗ್ರಾಮ್ ಅಕೌಂಟ್. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ನ ಪೋಸ್ಟ್ ಮಾಡ್ತಿರ್ತೀವಿ. ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ. ಸೊ ಡೋಂಟ್ ಮಿಸ್ ಟು ಪರ್ಚೇಸ್ ಇಟ್. ಸೊ ಅಲ್ಲಿನೂ ಫಾಲೋ ಮಾಡಿ, ಇಲ್ಲಿನೂ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ.